ಏಯ್, ನಾಳೆ ಸಂಬಳ ಜೊತೆ 20,000 ಬೋನಸ್ ಕೊಡ್ತಿದಾರಂತೆ ಕಣೆ. ನಿಜ ಹೇಳ್ತಿದ್ದೀರಾ? ಹ್ಞೂ ಕಣೆ, ನಿಜಾನೇ ಹೇಳ್ತಾ ಇದೀನಿ. ಹಾಗಿದ್ರೆ ಸೂಪರ್ ಕಣ್ರಿ. ಅಪ್ಪ ಏನ್ ಹೇಳಮ್ಮ? ಅಪ್ಪ ನಾಳೆ ನನಗೆ ಒಂದು ಸೈಕಲ್ ಕೊಡಿಸ್ತೀರಾ? ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಸೈಕಲ್ ಇದೆ, ನನ್ನ ಹತ್ರ ಮಾತ್ರ ಇಲ್ಲ. ನಿನ್ಗಿಲ್ಲ ಅಂತೀನ ಮಗಳೇ. ನಾಳೆ ಅಪ್ಪ ಕೆಲ್ಸದಿಂದ ಬಂದ ತಕ್ಷಣ ಮೊದ್ಲು ಹೋಗಿ ಸೈಕಲ್ ತಗೊಂಬರೋಣ. ಏ ಜಾಲಿ ಜಾಲಿ, ನಾಳೆ ಹೊಸ ಸೈಕಲ್ ಬರುತ್ತೆ. ಅಮ್ಮ ನಾಳೆ ನನಗೆ ಅಪ್ಪ ಹೊಸ ಸೈಕಲ್ ಕೊಡಿಸ್ತಿದ್ದಾರೆ. ನಾಳೆ ನಾನು ನಮ್ಮ ಅಪ್ಪ ಹೋಗ್ಬಿಟ್ಟು ಹೊಸ ಸೈಕಲ್ ತಗೊಂಡ್ ಬರ್ತೀವಿ. ನಿಜ ಹೇಳ್ತಿದ್ದೇನೆ? ಸೂಪರ್ ಇಶಿಕಾ. ಏನ್ರಿ ಬೋನಸ್ ಕೊಟ್ರಾ? ಇಲ್ಲ ಕಣೆ, ಆಫೀಸಲ್ಲೇನೋ ಲೆಕ್ಕ ತಪ್ಪಾಗಿದ್ದಂತೆ. ಈ ತಿಂಗಳು ಬೋನಸ್ ಇಲ್ಲ, ಬರೀ ಸಂಬಳ ಮಾತ್ರ ಅಂತ ಹೇಳಿದ್ರು. ಹೋಗ್ಲಿ ಬಿಡಿ, ನೆಕ್ಸ್ಟ್ ತಿಂಗಳು ನೋಡ್ಕೊಳ್ಳೋಣ. ಅಪ್ಪ ಸೈಕಲ್ ಕೊಡಿಸ್ತೀನಿ ಅಂದ್ರಲ್ಲ, ಕೊಡ್ಸಲ್ವಾ? ಸಾರಿ ಮಗಳೇ, ಈ ತಿಂಗಳು ಕೊಡ್ಸಕ್ಕಾಗಲ್ಲ. ಮುಂದಿನ ತಿಂಗಳು ಖಂಡಿತ ಕೊಡಿಸ್ತೀನಿ. ಏನೇ ಶಿಖಾ, ಸೈಕಲ್ ಅಲ್ಲಿ ಬರ್ತೀನಂದೆ, ಇವಾಗ ನೋಡಿದ್ರೆ ನಡ್ಕೊಂಡು ಬರ್ತಿದ್ಯಾ? ನಿಮ್ಮ ಅಪ್ಪ ಸೈಕಲ್ ತಗೊಟ್ಟಿಲ್ವಾ? ಸುಮ್ನೆ ಸುಳ್ಳು ಹೇಳಿದ್ರಾ? ನನ್ನ ಸೈಕಲ್ ತಗೋಬರ್ತೀನಿ ಅಂತ ಬಿಲ್ಡಪ್ ಕೊಟ್ಟೆ. ಇಶಿಕಾ, ಟ್ಯೂಷನ್ಗೆ ಹೋಗಿ ಬಂದ್ಯಾ? ಇಶಿಕಾ, ಇಶಿಕಾ, ಮೋನಿಕಾ, ಏನಾಯ್ತು ಇವಳಿಗೆ? ಯಾಕೊಂತರ ಇದ್ದಾಳೆ? ಏನು ಅಂತ ಗೊತ್ತಿಲ್ಲ ರೀ, ಸಾಯಂಕಾಲದಿಂದ ಅವಳು ಹಂಗೆ ಇದ್ದಾಳೆ. ಇಶಿಕಾ, ಅಪ್ಪ ಕರೀತಿಲ್ವಾ? ಇಲ್ಲಿ ನೋಡು, ಯಾಕೊಂತರ ಇದೆಯಾ? ಏನಾಯ್ತು? ಅಪ್ಪ ಇನ್ಮೇಲೆ ನಿಮ್ನೇನಾದ್ರೂ ನಾನು ಕೇಳಿದ್ರೆ ಅದು ನಿಮ್ ಕೈಯಲ್ಲಿ ಕೊಡ್ಸಕ್ ಆಗುತ್ತೆ ಅಂದ್ರೆ ಮಾತ್ರ ಕೊಡಿಸ್ತೀನಿ ಅಂತ ಹೇಳಿ. ಸುಮ್ನೆ ಸುಳ್ಳೇಳಿ ಎಲ್ಲರ ಮುಂದೆ ನಾನು ಅವಮಾನ ಮಾಡಬೇಡಿ. ಮಕ್ಕಳಿಗೆ ಬರೀ ಮಾತಿನ ಹೆಸರು ತೋರಿಸೋದಕ್ಕಿಂತ ಅದನ್ನ ಮಾಡಿ ತೋರಿಸಿದ್ರೆ ಮಕ್ಕಳಿಗೆ ನಾವು ಕೊಡೋ ನಿಜವಾದ ಸಂತೋಷ.